ಬೆಂಗಳೂರಿನ ಶಾಲೆಗಳಲ್ಲಿ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ನೋಡಿ, ಹಲವು ಶಾಲೆಗಳಿಗೆ ಕರೆ ಮಾಡಿ ಇಮೇಲ್ ಅನ್ನು ಹಾಕಿ ಬಾಂಬ್ ಬೆದರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆ. ಅಪರಿಚಿತ ವ್ಯಕ್ತಿಯಿಂದ ಅಂದಾಜು 40 ಶಾಲೆಗಳಿಗೆ ಮೇಲನ್ನು ಹಾಕಲಾಗಿದೆ. ಅಂದರೆ ಇಮೇಲ್ ಥ್ರೂ, ಅಂತರ್ಜಾಲದ ಮುಖೇನ ಇಲ್ಲಿ ಬೆದರಿಕೆಯ ಸಂದೇಶವನ್ನು ಕಳುಹಿಸಲಾಗಿದೆ. ಬ್ಲ್ಯಾಕ್ ಕಲರ್ ಬ್ಯಾಗ್ನಲ್ಲಿ ಸ್ಫೋಟಕವನ್ನು ಇಟ್ಟಿದ್ದೇವೆ. ಹಾಗಾದ್ರೆ ಮೇಲ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಬ್ಲ್ಯಾಕ್ ಕಲರ್ ಬ್ಯಾಗ್ ಇದೆ, ಅದರಲ್ಲಿ ಸ್ಫೋಟಕವನ್ನು ಇಟ್ಟಿದ್ದೇವೆ, ಹೀಗೆ ಸಂದೇಶ ಇದೆ. ಬರೋಬ್ಬರಿ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಬೆಂಗಳೂರಿನ 40 ಶಾಲೆಗಳಿಗೆ ಬಂದಿರುವಂತಹ ಬೆದರಿಕೆಯ ಸಂದೇಶ ಇದು. ನೋಡಿ, ಯಾವ ಮೇಲ್ ಐಡಿಯಿಂದ ಬಂದಿರೋದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರೋಡ್ ಕಿಲ್ಲರ್ 333 ಅಟೋಮಿಕ್ ಅಂತ, ರೋಡ್ ಕಿಲ್ಲರ್ 333 atomic@gmail.com ಈ ಐಡಿಯಿಂದ ಬಂದಿರುವಂತಹ ಸಂದೇಶ ಇದು. RR ನಗರ, ಕೆಂಗೇರಿ ಭಾಗದ ಶಾಲೆಗಳಿಗೆ ಮೇಲ್ ಬಂದಿದೆ. ಶಾಲೆಗಳಿಗೆ ಬಂದಿರುವ ಬಾಂಬ್ ಬೆದರಿಕೆಯ ಮೇಲ್ನಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಅದೇನೋ ಬ್ಲ್ಯಾಕ್ ಕಲರ್ ಬ್ಯಾಗಲ್ಲಿ ನಾವು ಸ್ಫೋಟಕ ಇಟ್ಟಿದ್ದೀವಿ, ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರನ್ನು ನಾವು ಅಳಿಸಿ ಹಾಕ್ತೇವೆ, ಈ ರೀತಿಯ ಸಂದೇಶವನ್ನು ಆ ಮೇಲ್ನಲ್ಲಿ ಹಾಕಲಾಗಿದೆ. ಇನ್ನೂ ಏನೆಲ್ಲ ಇನ್ಫಾರ್ಮೇಷನ್ ಇದೆ, ಯಾವಾಗ ಮೇಲ್ ಬಂದಿದ್ದು, ಯಾರು ಹಾಕಿದ್ರು, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನಾದರೂ ಮಾಡ್ತಾ ಇದ್ದಾರಾ, ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಯಾರೋ ಅಪರಿಚಿತ ವ್ಯಕ್ತಿ 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲನ್ನು ಕಳಿಸಿರೋದು, ಆ ಮೇಲ್ನಲ್ಲಿ ಏನೆಲ್ಲ ಇದೆ, ಯಾವಾಗ ಬಂದಿರೋದು ಮೇಲು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆಯಾ? ಇದು ನಿನ್ನೆ ಮೊನ್ನೆ ಇದಲ್ಲ, ಅನೇಕ ದಿನಗಳಿಂದಲೂ ಕೂಡ ಈ ರೀತಿಯಾದಂತಹ ಬಾಂಬ್ ಬೆದರಿಕೆ ಮೇಲ್ಗಳು ಬೆಂಗಳೂರಿನ ಕಾಲೇಜುಗಳಿಗೆ ಮತ್ತು ಪ್ರತಿಷ್ಠಿತ ಖಾಸಗಿ ಕಂಪನಿಗಳಿಗೂ ಕೂಡ ಆಗಾಗ ಬರ್ತಾನೆ ಇರುತ್ತೆ. ಇವತ್ತು ಬೆಳಗ್ಗೆ 7:24 ಸುಮಾರಿಗೆ ಒಂದು ಮೇಲ್ ಕೂಡ ಬಂದಿರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಮೇಲ್ನಲ್ಲಿ ಕೆಲವೊಂದು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅದು 40ಕ್ಕೂ ಹೆಚ್ಚು ಶಾಲೆಗಳಿಗೆ ಈ ರೀತಿಯಾದಂತಹ ಬೆದರಿಕೆ ಮೇಲ್ ಬಂದಿದೆ. ರೋಡ್ ಕಿಲ್ 333 atomic@gmail.com ಅನ್ನೋ ಒಂದು ಮೇಲ್ ಐಡಿಯಿಂದ ಈ ಮೇಲ್ ಬಂದಿರುವಂತದ್ದು. ಪ್ರಮುಖವಾಗಿ RR ನಗರ ವ್ಯಾಪ್ತಿಯಲ್ಲಿ, ಕೆಂಗೇರಿ ವ್ಯಾಪ್ತಿಯ ಭಾಗದ ಶಾಲೆಗಳಿಗೆ ಈ ಮೇಲ್ ಬಂದಿದೆ. ಹೀಗಾಗಿ ಯಾವಾಗ ಶಾಲಾ ಆಡಳಿತ ಮಂಡಳಿ ಬೆಳಗ್ಗೆನೆ ಈ ಒಂದು ಮೇಲ್ಗಳನ್ನು ಚೆಕ್ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲೇ ಆ ಮೇಲ್ ಬಂದಿರೋದು ಕೂಡ ಗೊತ್ತಾಗುತ್ತೆ ಮತ್ತು ಪೊಲೀಸರಿಗೆ ತಕ್ಷಣಕ್ಕೆ ಇನ್ಫಾರ್ಮ್ ಕೂಡ ಮಾಡ್ತಾರೆ. ಇನ್ಫಾರ್ಮ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲರೂ ಕೂಡ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಆದ್ರೆ ಇಲ್ಲಿ ನನ್ನ ಬಗ್ಗೆ ಯಾರು ಕೇರ್ ಮಾಡ್ಲಿಲ್ಲ, ಯಾವ ಡಾಕ್ಟರ್, ಯಾವ ವ್ಯಕ್ತಿಯ ತಲೆ ಕೆಡಿಸಿಕೊಂಡಿಲ್ಲ, ನನಗೆ ಬೇಕಾದಂತಹ ಚಿಕಿತ್ಸೆ ಸಿಗ್ಲಿಲ್ಲ, ಹೀಗಾಗಿ ನನ್ನಂತೆ ಎಲ್ಲರೂ ಮಾನಸಿಕವಾಗಿ ನೋವು ಅನ್ನಿಸ್ಬೇಕು ಮತ್ತು ಮಕ್ಕಳು ಅಂಗವಿಕಲರಾಗೋದನ್ನ ಎಲ್ಲರೂ ಕೂಡ ನೋಡ್ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ನಾನು ರೀತಿಯಾಗಿ ಬಾಂಬ್ ಇಟ್ಟಿದ್ದೇನೆ, ಬಾಂಬ್ ಕೆಲವೇ ಕ್ಷಣಗಳಲ್ಲಿ ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದು ಆಂಗಲ್ ನಲ್ಲಿ ಒಂದು ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಮತ್ತು ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣವನ್ನ ಅಧಿಕಾರಿಗಳು ಕೂಡ ಗಂಭೀರವಾಗಿ ತೆಗೆದುಕೊಂಡು ಈಗ ಪರಿಶೀಲನೆ ಮುಂದುವರಿಸಿರುವಂತದ್ದು. ರೈಟ್, ಈಗ ಅದರಲ್ಲಿರುವಂತಹ ಸಂದೇಶವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಏನೋ ಪ್ರಪಂಚವನ್ನು ನಾನು ಅಳಿಸಿ ಹಾಕ್ತೀನಿ, ಆ ನ್ಯೂಸನ್ನು ನಾನು TV ನೋಡ್ತೀನಿ, ಆಮೇಲೆ ಕುತ್ತಿಗೆ ಕೊಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದರೆ ಇದೇನಾದರೂ ಜಾಲ ಏನಾದರೂ ಇದೆಯಾ? ಅಂದರೆ IP ಅಡ್ರೆಸ್ ಥ್ರೂ ಇದನ್ನೇನಾದರೂ ಇನ್ವೆಸ್ಟಿಗೇಟ್ ಮಾಡಿ ಯಾರವರು ಅಂತ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ವಿಶ್ವ? ದಿವ್ಯಾ, ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಈ ಒಂದು ಮೇಲನ್ನು ನೋಡಿದ್ರೆ ಯಾರೋ ಮಾನಸಿಕವಾಗಿ ನೊಂದಿರುವಂತವರು ಮತ್ತು ಸರಿಯಾದಂತಹ ಚಿಕಿತ್ಸೆ ಮತ್ತು ಸರಿಯಾದಂತಹ ರೀತಿಯಲ್ಲಿ ಅವರು ಇಲ್ಲದೆ ಇರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಯಾರೋ ಓದಿರುವಂತವರೇ ಸ್ಥಳೀಯರೇ ಈ ಒಂದು ಮೇಲ್ ಮಾಡಿದ್ದಾರೆ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ವಿದೇಶದಿಂದ ಬರುವಂತಹ ಮೇಲ್ಗಳು ಈ ರೀತಿಯಾಗಿ ಬರೋದಿಲ್ಲ, ಅವು ಬೇರೆ ರೀತಿಯಾದಂತಹ ಥ್ರೆಟ್ನಿಂಗ್ ಅನ್ನ ಮಾಡುವಂತದ್ದು. ಆದ್ರೆ ಪುಟಗಟ್ಟಲೆ ಮೇಲನ್ನು ಬರೆಯುವಂಥದ್ದು ಮತ್ತು ಈ ರೀತಿಯಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನುವಂಥದ್ದು, ಇವೆಲ್ಲವನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಶಾಕಿಂಗ್ ಆಗುತ್ತೆ. ಸದ್ಯಕ್ಕೆ ಈ ಒಂದು ಯಾಕಂತಂದ್ರೆ ನಗರ ಪೊಲೀಸ್ ಆಯುಕ್ತರು ಮತ್ತು ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಯಾವುದೇ ಒಂದು ಮೇಲ್ಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಯಾರು ಇದನ್ನ ಕಡನೆಗಡನೆ ಮಾಡಬಾರ್ದು, ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಮತ್ತು ಸ್ಥಳಕ್ಕೆ ತೆರಳಿ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಹಿರಿಯ ಅಧಿಕಾರಿಗಳು ಕೂಡ ಖುದ್ದು ಪರಿಶೀಲನೆ ನಡೆಸಬೇಕು ಅಂತ ಇದೇ ಆಂಗಲ್ ನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.